ಮತ್ತು ಇದೊಂದು ಒಂದು 2-3 ಸರ್ಗಗಳ ಹಿಂದೆ ಈ ಆನಂದ ರಾಮಾಯಣದ ಪೂರ್ಣಕಾಂಡದಲ್ಲೇ ಒಂದು 2-3 ಸರ್ಗಗಳ ಹಿಂದೆ ರಾಮನೇ ತನ್ನ ರಾಮಾಯಣವನ್ನು ಸಂಕ್ಷಿಪ್ತ ರೂಪವಾಗಿ ಹೇಳಿದ್ದ ಕಥೆಯು ಕೂಡ ಇತ್ತು. ಅದನ್ನು ಆತ ಗುರುವಿಗೆ ಹೇಳಿದ್ದ. ಇದನ್ನು ನೀನು ನಿನ್ನ ಶಿಷ್ಯನಿಗೆ ಈ ಸಂಗ್ರಹ ರೂಪವಾದಂಥ ರಾಮಾಯಣವನ್ನು ಮುಟ್ಟಿಸು, ಶಿಷ್ಯನಿಗೆ ಇದನ್ನು ಹೇಳಿಕೊಡು ಅಂತ ರಾಮ ಆ ಗುರುವಿಗೆ ಹೇಳಿದ್ದ. ಆ ಗುರುವಾದವನು ಶಿಷ್ಯನಿಗೆ ಅದನ್ನೆಲ್ಲ ಹೇಳಿದ್ದ. ಅದನ್ನು ಉಪಸಂಹಾರದ ಸಮಯದಲ್ಲಿ ಹೇಳಬೇಕು ಅಂತ ನಾನು ಉಳಿಸ್ಕೊಂಡಿದ್ದೆ. ಅದನ್ನೆಲ್ಲ ಈಗ ಗಮನಿಸಬೇಕು. ಆ ರಾಮಾಯಣ ಪ್ರಾರಂಭ ಆದಾಗ ಅದರ ಮಂಗಲಾಚರಣೆ ಮುಗಿದ ಮೇಲೆ 1-2 ದಿವಸ ಕಳೆದ ಬಳಿಕ ನಮ್ಮ ಹಿರಿಯ ವಿದ್ವಾಂಸರಾದಂಥ ರಘುತ್ತಮ ನಾಗಸಂಪಿಗಾಚಾರ ಅವರು ಇಲ್ಲಿ ಬಂದು ಆ ರಾಮಾಯಣದ ಮಹತ್ವ, ರಾಮಾಯಣದ ರಾಜ್ಯಭಾರದ ಮಹತ್ವ ಇದನ್ನೆಲ್ಲ ನಮಗೆ ವಿಸ್ತಾರವಾಗಿ ಹೇಳಿದರು. ಅದಾದ ಬಳಿಕ ನಾವು ರಾಮಾಯಣದ ಮಹತ್ವ, ರಾಮಾಯಣ ಯಾರ್ಯಾರ ಮೇಲೆ ಏನೇನು ಪ್ರಭಾವ ಬೀರಿತು ಅನ್ನೋದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ಅದರಲ್ಲಿ ಡಿ ವಿ ಗುಂಡಪ್ಪನವರು ತಮ್ಮ ಸಾಹಿತ್ಯದಲ್ಲಿ ಏನೇನು ಹೇಳಿದ್ದಾರೆ, ವೆಂಕಟರಾಮ ಶಾಸ್ತ್ರಿ ಅನ್ನೋ ಒಬ್ಬ ಮಹನೀಯನ ಕಥೆ, ಹೋಟೆಲ್ ಗುಂಡಪ್ಪ ಅನ್ನೋ ಒಬ್ಬ ಮಕ್ಕಳು ಅವರು ಪರಸ್ಪರ ಆಸ್ತಿಗಾಗಿ ಹೊಡೆದಾಡಿ ಕೊನೆಗೆ ರಾಮಾಯಣದ ಒಂದು ಫೋಟೋ ಅವರಿಬ್ಬರನ್ನ ಹೇಗೆ ಒಗ್ಗೂಡಿಸಿತು, ಇದನ್ನು ನಾವು ಅಲ್ಲಿ ಶ್ರವಣ ಮಾಡಿದ್ವಿ. ಅದಾದ ಬಳಿಕ ವಾಲ್ಮೀಕಿಯ ಚರಿತ್ರೆಯನ್ನು, ವಾಲ್ಮೀಕಿ ಕಥೆ ಎಲ್ಲೆಲ್ಲಿ ಏನೇನು ಬಂದಿದೆ ಅಂತ ಒಂದು 4-6 ದಿವಸಗಳು ವಿಸ್ತಾರವಾಗಿ ನಾವು ಶ್ರವಣ ಮಾಡಿದ್ವಿ. ವಾಲ್ಮೀಕಿಯ ಈ ರಾಮಾಯಣದ ಮಹತ್ವವನ್ನು ನಾವು ಆ ಡಿ ವಿ ಗುಂಡಪ್ಪನವ್ರು ಹೇಳಿದಂಥ ಶ್ರವಣ ಮಾಡಿದ್ದೇನಿದೆ. ಅದಾದ ಬಳಿಕ ನನಗೆ ಮತ್ತೊಂದು ಆಧುನಿಕ ಕಾಲದಲ್ಲಿ ನಡೆದಂಥ ಮತ್ತೊಂದು ಘಟನೆಯು ಕೂಡ ನನ್ನ ಗಮನಕ್ಕೆ ಬಂದಿತ್ತು. ಅದನ್ನು ಒಂದು ಬಾರಿ ಈ ಕಾಲದಲ್ಲಿ ಹೇಳಬೇಕು ಅಂತ ಅನಿಸ್ತು ನನಗೆ. ಈ ಆಂಧ್ರ ಪ್ರದೇಶದಲ್ಲಿ ರಾಜಮಹೇಂದ್ರಿಯಲ್ಲಿ ನಮ್ಗೆ ಪರಿಚಿತರಾದವರೊಬ್ಬರು ವೆಂಕಟರಮಣ ಅಂತ ಆ ಊರಿನವರು. ಅವರು ಸುಮಾರು PUC ಡಿಗ್ರಿ ವರೆಗೆ ಆಧುನಿಕ ವಿದ್ಯಾಭ್ಯಾಸ ಮಾಡಿದರು. ಅವ್ರ ವಂಶದಲ್ಲಿ ಯಾರೂ ಮಹಾ ಸಂಸ್ಕೃತ ಪಂಡಿತರಿರಲಿಲ್ಲ, ಯಾರು ಕವಿಗಳಿರಲಿಲ್ಲ. ಆದರೆ ಒಮ್ಮೆ ಅವರಿಗೆ ಯಾರೋ ಪಂಡಿತರು ರಾಮಾಯಣದ ಪ್ರವಚನ ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಅದನ್ನು ಕೇಳಿ ನಾನೂ ಕೂಡ ಇದರಂತೆ ಸಂಸ್ಕೃತವನ್ನು ಕಲಿಬೇಕು, ಇಂಥ ಪ್ರವಚನ ಉಪನ್ಯಾಸ ಇತ್ಯಾದಿ ಕಾರ್ಯಗಳಲ್ಲಿ ಆಸಕ್ತನಾಗಬೇಕು ಅಂತ ಅನಿಸಿತು. ಆ ಲೌಕಿಕ ವಿದ್ಯಾಭ್ಯಾಸ ಎಲ್ಲ ಬಿಟ್ಟು ಅವರು ಯಾರೋ ವ್ಯಾಕರಣ ಶಾಸ್ತ್ರಜ್ಞರ ಹತ್ರ ಹೋಗಿ ಆ ವ್ಯಾಕರಣ ಶಾಸ್ತ್ರವನ್ನೆಲ್ಲ ಅಧ್ಯಯನ ಮಾಡಿದರು. ಅವರು ಇವತ್ತು ನಮ್ಮ ತಮ್ಮ ವೀರನಾರಾಯಣನ ಸಹೋದ್ಯೋಗಿ. ಭಾಳ ಲಕ್ಷಣವಾಗಿ ಕಾಣಿಸ್ತು ನನಗೆ. ಅಲ್ಲಿ ತನಕ SSLC PUC ತನಕ ಮುಂದೆ ಡಿಗ್ರಿ ತನಕ ವಿದ್ಯಾಭ್ಯಾಸ ಮಾಡಿದಂಥ ಒಬ್ಬ ವ್ಯಕ್ತಿ ರಾಮಾಯಣವನ್ನು ಕೇಳಿ ಅದರಿಂದ ಪ್ರಭಾವಿತನಾಗಿ ಸಂಸ್ಕೃತವನ್ನು ಓದಿದ. ಇವತ್ತವರು ವ್ಯಾಕರಣದಲ್ಲಿ ಪ್ರಗಲ್ಭ ಪಂಡಿತ. ಅವ್ರ ವಂಶದಲ್ಲಿ ಅಂಥ ಹಿನ್ನೆಲೆ ಏನಿಲ್ಲ. ಅದು ಬಹಳ ಆಶ್ಚರ್ಯಕರವಾದದ್ದು. ಮನುಷ್ಯನನ್ನು ಯಾವ್ಯಾವ್ದು ಎಲ್ಲೆಲ್ಲಿ ತೊಗೊಂಡು ಹೋಗ್ತದೆ. ಅವ್ರ ಮನೆಯವರೆಲ್ಲ ಹೇಳಿದ್ರಂತೆ, ಇದನ್ನೆಲ್ಲ ಯಾಕೆ ಮಾಡ್ತೀವಿ, ಲೌಕಿಕ ವಿದ್ಯಾಭ್ಯಾಸ ಮಾಡಿ ಯಾವುದಾದ್ರು ಸುಖಕರವಾದಂಥ ಉದ್ಯೋಗದಲ್ಲಿ ಇರಬಾರ್ದೇನೋ. ಆದರೆ ಆ ವೆಂಕಟರಮಣ ಅವರಿಗೆ ಯಾವುದೆಲ್ಲ ಹಿಡಿಸಲಿಲ್ಲ. ಅದನ್ನು ಓದಿ ದೇಶದಲ್ಲಿ ಇರುವಂಥ ಕೆಲವೇ ಶ್ರೇಷ್ಠ ವ್ಯಾಕರಣ ಪಂಡಿತರಲ್ಲಿ ಅವರೊಬ್ಬರು. ಅದನ್ನು ಬಹಳ ಸಂತೋಷದಿಂದ ಹೇಳಬೇಕು ಅಂತ ಅನಿಸ್ತದೆ. ಇದು ಒಂದು ಇದು ಕೂಡ ಒಂದು ರಾಮಾಯಣದ ಮಹಿಮೆನೆ, ಆಧುನಿಕ ಕಾಲದಲ್ಲಿ ನಡೆದಿದ್ದು. ಅದಕ್ಕೆ ನಮ್ಮ ಸುತ್ತಮುತ್ತಲಿದವರೇ ಸಾಕ್ಷಿಯಾಗಿದ್ರು ಇದಕ್ಕೆಲ್ಲ. ಮುಂದೆ ಆ ರಾಮಾಯಣದ ಮಹತ್ವವನ್ನೆಲ್ಲ ಕೇಳಿದ ಬಳಿಕ ನವಗ್ರಹ ದೋಷಗಳ ಪರಿಹಾರಕ್ಕಾಗಿ ಯಾವ್ಯಾವ ಗ್ರಹಗಳ ಪರಿಹಾರಕ್ಕಾಗಿ ಯಾವ್ಯಾವ ಸರ್ಗಗಳನ್ನು ಶ್ರವಣ ಮಾಡಬೇಕು ಮತ್ತು ಯಾವ್ಯಾವ ಪ್ರಕರಣಗಳನ್ನು ಶ್ರವಣ ಮಾಡಬೇಕು ಅದನ್ನೆಲ್ಲ ನಾವು ಶ್ರವಣ ಮಾಡ್ತಾ ಮುಗಿಸಿದ್ವಿ ಅದನ್ನು. ಮತ್ತೆ ಯಾವ್ಯಾವ ಅಪೇಕ್ಷೆಗನುಸಾರವಾಗಿ ಯಾವ್ಯಾವ ಕಥೆಯನ್ನು ಶ್ರವಣ ಮಾಡಬೇಕು, ವಿವಾಹ ಸಿದ್ಧಿಗಾಗಿ, ಸಂತಾನದ ಸಿದ್ಧಿಗಾಗಿ ಯಾವ್ಯಾವ ಕಥೆಯನ್ನು ಶ್ರವಣ ಮಾಡಬೇಕು ಅಂತ ಅನ್ನೋದನ್ನೆಲ್ಲ ಅಲ್ಲಿ ನಾವು ಆ ರಾಮಾಯಣವನ್ನು ಶ್ರವಣ ಮಾಡ್ತಾ ಹೋದ್ವಿ. ಮುಂದೆ ಆ ರಾಮಾಯಣದ ಬಾಲಕಾಂಡ, ಹತ್ಯೆಗೊಳಗಾಗಿದ್ದು ಇದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ಲವಕುಶರು ಹಾಡಿದ ಕಥೆ, ರಾಮಾಯಣವನ್ನು ಲವಕುಶರು ಹಾಡಲಿಕ್ಕೆ ಪ್ರಾರಂಭ ಮಾಡಿದರು ರಾಮನ ಎದುರಿಗೆ. ಅದನ್ನೆಲ್ಲ ನಾವು ಶ್ರವಣ ಮಾಡಿದ್ವಿ. ಅಯೋಧ್ಯ ನಗರದ ಬಣ್ಣನೆ ಕೂಡ ಅಲ್ಲಿ ಬಂದಿತ್ತು. ಮತ್ತು ದಶರಥ ಎಷ್ಟು ಪರಾಕ್ರಮಿಯಾಗಿದ್ದ, ದಶರಥನ ಆಳ್ವಿಕೆ ಹೇಗಿತ್ತು ಅದನ್ನೆಲ್ಲ ನಾವು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಶ್ರವಣ ಮಾಡಿದ್ವಿ. ದಶರಥ ವಿವಾಹ ಆದ ಕಥೆ ಇದು ಆನಂದ ರಾಮಾಯಣದ ಕಥೆ. ದಶರಥ ವಿವಾಹ ಆಗಿದ್ದ ಕಥೆ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರಲಿಲ್ಲ, ಅದು ಆನಂದ ರಾಮಾಯಣದಲ್ಲಿ ಬಂದಂಥ ಕಥೆ ಆಗಿರ್ತದೆ. ಆನಂದ ರಾಮಾಯಣದಲ್ಲಿ ಯಾವ್ಯಾವ ಕಥೆಗಳು ಬಂದಿತ್ತು ಅದನ್ನು ಕೂಡ ನಾವು ಶ್ರವಣ ಮಾಡಬೇಕು. ಅದನ್ನು ಹೀಗೆ ಆ ಆನಂದ ರಾಮಾಯಣದ ಪೂರ್ಣಕಾಂಡದ 8ನೇ ಸರ್ಗದ
4ನೇ ಶ್ಲೋಕ ಹೀಗೆ ಹೇಳ್ತದೆ, ಅನುಕ್ರಮಣಿಕಾ ಸರ್ಗವನ್ನು ನಾನು ನಿನಗೀಗ ಶ್ರವಣ ಮಾಡಿಸ್ತೇನೆ. ಅನುಕ್ರಮಣಿಕಾ ಸರ್ಗ ಏನಿದೆ ಅದನ್ನು ಒಂದನ್ನು ಶ್ರವಣ ಮಾಡಿಬಿಟ್ರೆ ರಾಮಾಯಣದ ಶ್ರವಣವನ್ನೆಲ್ಲ ಪೂರ್ಣವಾಗಿ ಮಾಡಿದಂತೆ. ಸರ್ವಗ್ರಂಥ ಫಲಂ ಶುಭಂ. ಅದಕ್ಕಾಗಿ ಕೌಸಲ್ಯ ಸ್ವಯಂವರ ಇಲ್ಲಿದೆ ಮೊದಲನೇದಾಗಿ. ಮುಂದೆ ರಾಮಾದಿಗಳ ಜನ್ಮ ಅಲ್ಲಿ ಬಣ್ಣನೆಗೆ ಬಂದಿದೆ. ವಾಲ್ಮೀಕಿ ರಾಮಾಯಣದಲ್ಲಿ ಆ ದಶರಥನ ವಿವಾಹದ ಬಳಿಕ ಮುಂದೆ ಋಷ್ಯಶೃಂಗನ ಬಗ್ಗೆ, ಶಾಂತ ಅನ್ನೋ ಮದುವೆ ಬಗ್ಗೆ ಅದು ಬಂದಿತ್ತು. ದಶರಥನ ಮಂತ್ರಿ ಸುಮಂತ್ರ ಅನ್ನುವನಿದ್ದ. ಅವನು ದಶರಥನಿಗೆ ಮಕ್ಕಳು ಜನಿಸಬೇಕಾದ್ರೆ ಏನು ಮಾಡಬೇಕು, ಯಾರನ್ನು ಕರೆಸಬೇಕು ಅಂತನ್ನೋದನ್ನೆಲ್ಲ ದಶರಥನಿಗೆ ಆತ ವಿವರವಾಗಿ ಹೇಳಿದ್ದ. ನಿನ್ನ ಮಗಳನ್ನು ಒಬ್ಬನಿಗೆ ನೀನು ದತ್ತು ಕೊಟ್ಟಿದ್ದಿ, ಒಬ್ಬ ರಾಜನಿಗೆ, ದಶರಥನ ಮಗಳು ಶಾಂತ ಅನ್ನುವಳು. ಅವಳನ್ನು ಬೇರೊಬ್ಬ ರಾಜನಿಗೆ ದತ್ತು ಕೊಟ್ಟಿದ್ದ ದಶರಥ. ಆ ರಾಜ ಅವಳನ್ನು ಒಬ್ಬ ಋಷಿಶೃಂಗ ಅನ್ನೋ ಋಷಿಗೆ ಮದುವೆ ಮಾಡಿಕೊಟ್ಟಿದ್ದ. ಆ ಋಷಿ ಮಹಾ ಸಮರ್ಥ. ನಿನಗೆ ಯಜ್ಞ ಮಾಡಿಸಿ ನಿನಗೆ ಮಕ್ಕಳನ್ನು ದಯಪಾಲಿಸಬೇಕಾದವನು ಆತನೇ. ಇದನ್ನು ದಶರಥನ ಮಂತ್ರಿ ದಶರಥನಿಗೆ ಹೇಳಿದ. ಅದರಂತೆ ಆ ಮಕ್ಕಳೆಲ್ಲ ಜನಿಸಿದರು. ಪುತ್ರ ಕಾಮೇಷ್ಟಿ ನಡೆಯಿತು. ಇಲ್ಲಿ ಈ ಪುತ್ರ ಕಾಮೇಷ್ಟಿ ಎಲ್ಲ ನಡೆದ ಬಳಿಕ ರಾಮ ಲಕ್ಷ್ಮಣ ಭರತ ಶತ್ರುಘ್ನ ಇವರ ಜನನವನ್ನು ಹೇಳೋದಕ್ಕಿಂತ ಮೊದಲು ಅದು ರಾವಣನ ಜನ್ಮ, ರಾವಣನ ಪರಾಕ್ರಮ, ಕಪಿಗಳ ಜನ್ಮ, ಅವರ ಹಿನ್ನೆಲೆ, ಹನುಮಂತನ ಜನ್ಮ, ಇದನ್ನೆಲ್ಲವೂ ಕೂಡ ನಾನು ಹೇಳಿದೆ. ಅದು ವಾಲ್ಮೀಕಿ ರಾಮಾಯಣದಲ್ಲಿ ಮತ್ತು ಆನಂದ ರಾಮಾಯಣದಲ್ಲಿ ರಾವಣನ ಹತ್ಯೆ ಎಲ್ಲ ಮುಗಿದ ಬಳಿಕ ರಾಮ ಮತ್ತು ಉಳಿದ ಋಷಿಗಳೆಲ್ಲ ಸಂವಾದ ಮಾಡುವಾಗ ಅಲ್ಲಿ ಬಂದ ಕಥೆ ಅದು. ರಾವಣನ ಹತ್ಯೆ ಆದ ಬಳಿಕ ಆ ಕಪಿಗಳ ಜನನ, ರಾವಣನ ಜನನ, ಅವರ ಮಹತ್ವ ಇದನ್ನೆಲ್ಲ ಅಲ್ಲಿ ಬಂದಿದೆ. ಕಥೆಯ ಸ್ವಲ್ಪ ಸೌಕರ್ಯಕ್ಕಾಗಿ ರಾಮನ ಜನ್ಮಕ್ಕಿಂತ ಮೊದಲೇ ಈ ಜನನವನ್ನು ಹೇಳಬೇಕು ಅಂತ ನಾನು ಕಥೆ ವ್ಯತ್ಯಾಸವನ್ನು ಮಾಡ್ಕೊಂಡು ಹೇಳಿದೆ. ಅದಕ್ಕಾಗಿ ರಾವಣನ ಹಿನ್ನೆಲೆ, ಆ ಮೂವರು ಕೂಡ ತಪಸ್ಸು ಮಾಡಿದ್ದು, ಅವರ ಮದುವೆ, ಕುಬೇರನನ್ನು ರಾವಣ ಸೋಲಿಸಿದ್ದು, ಇದನ್ನೆಲ್ಲ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಮತ್ತು ಆನಂದ ರಾಮಾಯಣಕ್ಕನುಸಾರವಾಗಿ ನಾನು ಹೇಳಿದೆ. ಇದು ಸಂಕ್ಷಿಪ್ತವಾದ ಕಥೆ ಅಷ್ಟೇ. ಅಲ್ಲಿ ಅವ್ರು ಹೇಗೆ ಮದುವೆ ಆದರು, ಯಾರ್ಯಾರ ಹೆಂಡತಿ ಹೆಸರೇನು, ವಿಭೀಷಣ ಹೆಂಡತಿ ಹೆಸರು ವಜ್ರಜ್ವಾಲ ಅಂತ ಬಂದಿತ್ತು, ಅದೆಲ್ಲ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿರಲಿಲ್ಲ. ಅದು ಆನಂದ ರಾಮಾಯಣದ ಕಥೆ. ಹೀಗೆ ಸ್ವಲ್ಪ ಸ್ವಲ್ಪ ವ್ಯತ್ಯಾಸಗಳಲ್ಲೆಲ್ಲ ಬಂದಿತ್ತು. ಮುಂದೆ ವೇದವತಿ ಅಂತನ್ನೋಳನ್ನ ಈ ರಾವಣ ಕಾಮಿಸಿದ್ದ. ಅವಳು ಈ ರಾವಣನಿಗೆ ಶಾಪ ಕೊಟ್ಟಿದ್ಲು. ಮುಂದೆ ಅವಳೇ ಸೀತೆಯಾಗಿ ಜನಿಸಿದ್ಲು. ಮುಂದೆ ಪದ್ಮಾಕ್ಷ ಅನ್ನೋ ರಾಜನ ಮಗಳು, ಅವಳು ಕೂಡ ಲಕ್ಷ್ಮಿಯೇ, ಅವಳ ಕಥೆ ಬಂದಿತ್ತು. ಅವಳೇ ಮುಂದೆ ಸೀತೆಯಾಗಿ ಜನಿಸಿದ್ಲು. ನಾನು ಮುಂದೆ ಸೀತೆಯಾಗಿ ಬಂದು ನಿನ್ನ ಸಾಮ್ರಾಜ್ಯದ ಅವಸಾನಕ್ಕೆ ಕಾರಣ ಆಗ್ತೀನಿ ಅಂತ ಹೇಳಿದ್ದವಳು. ಮತ್ತೆ 3 ಬಾರಿ ಬಂದು, ಒಂದು ಬಾರಿ ಬರೇ ಸೀತೆಯಾಗಿ ರಾವಣನ ಅವಸಾನಕ್ಕೆ ಬಂದಿದ್ದಲ್ಲ, ರಾವಣನ ಅವಸಾನ, ಆ ಬಳಿಕ ಕುಂಭಕರ್ಣನ ಮಗ, ಹೀಗೊಂದು 3-4 ಬಾರಿ ಬಂದು ಮೂಲಕಾಸುರ ಅನ್ನುವ ರಾಕ್ಷಸನ ಅವಸಾನಕ್ಕೂ ಕೂಡ ಅವಳೇ ಕಾರಣಲಾಗಲು. ಇದೆಲ್ಲ ಆನಂದ ರಾಮಾಯಣದಲ್ಲಿ ಬಂದಿತ್ತು. ಆ ಕಥೆಯ ಮೂಲ ಅದು ಆನಂದ ರಾಮಾಯಣದಲ್ಲಿ ಮೊದಲೇ ಬಂದಿತ್ತು. ಅನರಣ್ಯ ಅನ್ನುವ ಒಬ್ಬ ರಾಜ, ನಾನು ಮರುತ್ ರಾಜ ಅಂತ ಹೇಳಿದೆ ಈ ಹಿಂದೆ. ಮರುತ್ ರಾಜ ಅಲ್ಲ, ಇದೇ ಅಯೋಧ್ಯೆಯ ಅನರಣ್ಯ, ಇಕ್ಷ್ವಾಕು ಅನರಣ್ಯ ಅನ್ನೋ ರಾಜನೇ ರಾವಣನಿಗೆ ಶಾಪ ಕೊಟ್ಟಿದ್ದ. ನಿನ್ನ ನನ್ನ ವಂಶದಲ್ಲಿ ಬರುವಂಥ ಒಬ್ಬನೇ ನಿನ್ನ ಹತ್ಯೆ ಕಾರಣ ಆಗ್ತಾನೆ ಅಂತ. ಆತ ಅನರಣ್ಯ ಅನ್ನುವ ರಾಜ. ಮುಂದೆ ವರುಣನನ್ನು ಸೋಲಿಸಿದ ಈ ರಾವಣ, ರಂಭೆಯನ್ನು ಅತಿಕ್ರಮಿಸಿದ. ದೇವಲೋಕಕ್ಕೆ ಆತ ಬಂದು ಆ ದೇವಲೋಕದ ದೇವತೆಗಳನ್ನೆಲ್ಲ, ದಿಕ್ಪಾಲಕರನ್ನೆಲ್ಲ ಆತ ಸೋಲಿಸಿದ. ಇಂದ್ರನನ್ನು ಕೂಡ ಈ ಇಂದ್ರಜಿತ್ ಬಂದಿ ಮಾಡಿಬಿಟ್ಟಿದ್ದ. ಇಂದ್ರಜಿತ್ ಎಂಥ ಮಹಾಪರಾಕ್ರಮಿಯಾಗಿದ್ದ ಅಂದ್ರೆ, ಇಂದ್ರನನ್ನು ಕೂಡ ಆತ ಸೋಲಿಸಿ, ಇಂದ್ರನನ್ನು ಸೋಲಿಸಿದ್ರಿಂದ ಇಂದ್ರಜಿತ್ ಅನ್ನುವಂಥ ಹೆಸರನ್ನು ಆತ ಪಡೆದುಕೊಂಡಿದ್ದ. ಇಂದ್ರನಿಗೆ ಆ ಥರ ಪರಾಭವ ಬರಲಿಕ್ಕೆ ಏನು ಕಾರಣ? ಇಂದ್ರನು ಒಂದೇನೋ ಅಪರಾಧ ಮಾಡಿದ್ದ. ಗೌತಮನ ಪತ್ನಿಯಾದಂಥ ಹಲ್ಲೆಯನ್ನು ದೇವ ಕಾರ್ಯಕ್ಕಾಗಿಯೇ ಆತ ಅತಿಕ್ರಮಿಸಿದ್ರು ಕೂಡ ಅದರಿಂದಲೂ ಆತನಿಗೆ ಬರುವಂಥ ಎದುರಿಸಬೇಕಾದಂಥ ಪರಿಣಾಮ ಏನಂದ್ರೆ, ಈ ರಾವಣನ ಕೈಯಿಂದ ಸೋಲು, ಇಂದ್ರಜಿತನ ಕೈಯಿಂದ ಸೋಲು. ನನಗ್ಯಾಕಿಂತ ಪರಿಸ್ಥಿತಿ ಬಂದಿತ್ತು ಅಂತ ಅದು ಬ್ರಹ್ಮನನ್ನು ಕೇಳಿದ. ಬ್ರಹ್ಮ ಹಿಂದೆ ನಡೆದ ಘಟನೆಯನ್ನೆಲ್ಲ ಹೇಳಿದ. ಅದು ಅಲ್ಲಿ ಬಂದಂಥ ಕಥೆ. ಕಾರ್ತವೀರ್ಯಾರ್ಜುನನ ಮೂಲಕ ಇದೇ ರಾವಣ ಸೋತು ಸುಣ್ಣವಾಗಿದ್ದ. ಮಹಾಪರಾಕ್ರಮಿಯಾದಂಥ ರಾವಣ ಕಾರ್ತವೀರ್ಯಾರ್ಜುನನ ಮೂಲಕ ಸೋತಿದ್ದ, ವಾಲಿಯ ಮೂಲಕ ಸೋತಿದ್ದ. ಅದೆಲ್ಲ ಅಲ್ಲಿ ಬಂದಿದೆ. ವಾಲಿ, ಸುಗ್ರೀವ, ಹನುಮಂತ ಈ ಮೂವರ ಜನ್ಮವೂ ಕೂಡ ಅಲ್ಲಿ
ಬಣ್ಣನೆಗೆ ಬಂದಿದೆ. ಅದೆಲ್ಲ ಉತ್ತರಕಾಂಡದಲ್ಲಿ ಬರುವಂಥ ಕಥೆ. ಅದನ್ನು ನಾನು ಮೊದಲೇ ಹೇಳಿದ್ದೆ. ಬಾಲ ಹನುಮಾನ್, ಆ ಹನುಮಂತ ಬಾಲಕನಾಗಿದ್ದಾಗ ಏನೇನು ಚೇಷ್ಟೆಗಳನ್ನ ಮಾಡಿದ, ಮುನಿಗಳಿಗೆ ತೊಂದರೆ ಕೊಡ್ತಿದ್ದ. ಮುನಿಗಳು ನಿನ್ನ ಬಲ ಎಲ್ಲ ನಿನಗೆ ಮರೆತು ಹೋಗಲಿ, ಯಾರಾದರೂ ನಿನ್ನ ಬಲವನ್ನು ನಿನಗೆ ನೆನಪು ಮಾಡಿದಾಗಲೇ ಆ ಬಲದ ಆವಿಷ್ಕಾರ ನಿನಗಾಗಲಿ ಅಂತ ಹೇಳಿದ್ರು. ಆ ಎಲ್ಲ ಘಟನೆ ಆ ಹನುಮಂತನ ಕಥೆಯಲ್ಲಿ ಬಂದಿತ್ತು. ಮುಂದೆ ಹನುಮಂತನ ಕಥೆ ಇದು. ಆ ಹನುಮಂತ ಆದ ಬಳಿಕ ಉಳಿದ ಕಪಿಗಳು, ಯಾವ್ಯಾವ ಕಪಿಗಳು ಯಾವ್ಯಾವ ದೇವತೆಯ ಅಂಶದಿಂದ ಹುಟ್ಟಿದ್ರು ಅನ್ನುವಂಥದ್ದೆಲ್ಲ ಕೂಡ ಅಲ್ಲಿ ಬಂದಿತ್ತು. ಎಲ್ಲ ಕಪಿ ಶ್ರೇಷ್ಠರು ಕೂಡ ದೇವತೆಗಳು, ಋಷಿಗಳು, ಗಂಧರ್ವರು ಇವರಿಂದ ಜನಿಸಿದವರು. ಅದರ ಮುಂದೆ ಬಂದಂಥ ಕಥೆ ಏನಿದೆ ಅದು ರಾಮನ ಅವತಾರ. ರಾಮ ಜನಿಸಿದ್ದನ್ನು ನಾವಲ್ಲಿ ಶ್ರವಣ ಮಾಡಿದ್ವಿ. ಅದು ಆನಂದ ರಾಮಾಯಣದ 2ನೇ ಸರ್ಗದಲ್ಲಿ ಕೀರ್ತಿತ ಆಗಿದೆ. ರಾಮಾದೀನಾಂ ಸುಜನ್ಮಾನಿ ದ್ವಿತೀಯೇ ಕೀರ್ತಿತಾನಿ ಚ. ಆನಂದ ರಾಮಾಯಣಕ್ಕೂ ವಾಲ್ಮೀಕಿ ರಾಮಾಯಣಕ್ಕೂ ಇರೋ ವ್ಯತ್ಯಾಸ ನನಗೀಗ ಮನಸ್ಸಿನಲ್ಲಿಲ್ಲ. ಬಹಳ ವ್ಯತ್ಯಾಸ ಇದೆ. ಈ ದಶರಥ ಯಜ್ಞ ಮಾಡಿದಾಗ ಆ ಯಜ್ಞದ ಪಾಯಸದ ಫಲವಾಗಿ ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಜನಿಸಿದ್ರು ಅಂತಿದೆಯಲ್ಲ, ಹನುಮಂತನು ಕೂಡ ಅದೇ ಪಾಯಸದ ಫಲವಾಗಿ ಜನಿಸಿದ ಅಂತ ಬಂದಿತ್ತು ಆನಂದ ರಾಮಾಯಣದಲ್ಲಿ. ಒಂದು ಪಾಯಸದ ತುಣುಕನ್ನು ಕೈ ಎಲ್ಲೋ ಮರೆತು ಇಟ್ಟಿದ್ದು ಅಥವಾ ಬಿಸಾಕಿದ್ಲು, ಅದನ್ನೊಂದು ಹದ್ದು ತೆಗೆದುಕೊಂಡು ಹೋಗಿತ್ತು ಅಂತ ಹೀಗೆ ನಾನಾ ಥರದ ಕಥೆಗಳೆಲ್ಲ ಬಂದಿತ್ತು. ಅದೆಲ್ಲ ಮತ್ತೊಂದು ಬಾರಿ ಓದಿದಾಗ ಅಥವಾ ಅದೇ ಧ್ವನಿ ಕೇಳಿದಾಗಲೇ ನನಗೂ ಮನಸ್ಸಿಗೆ ಬರ್ಬೋದು. ಅದು ಬಿಟ್ಟರೆ ಕಥೆಯ ತುಣುಕುಗಳು ಭಾಳ ಇರೋದ್ರಿಂದ ನನಗೂ ನೆನಪಿಲ್ಲ. ಸುಮ್ಮನೆ ಸಂಕ್ಷಿಪ್ತವಾಗಿ ನೆನಪು ಮಾಡಿದೆ ಅಷ್ಟೇ. ಮತ್ತು ಆನಂದ ರಾಮಾಯಣಕ್ಕನುಸಾರವಾಗಿ, ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ಈ ರಾಮ, ಲಕ್ಷ್ಮಣ, ಸೀತೆ, ರಾಮ, ಲಕ್ಷ್ಮಣ, ಭರತ, ಶತ್ರುಘ್ನರು ಯಾರ್ಯಾರ ಮಕ್ಕಳು ಅಂತ ಅನ್ನೋದು ಸ್ವಲ್ಪ ವ್ಯತ್ಯಾಸ ಆಗಿದೆ. ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ ರಾಮ ಕೌಸಲ್ಯ ಮಗ, ಅದು ಆನಂದ ರಾಮಾಯಣವು ಹಾಗೇ ಹೇಳಿದೆ. ಲಕ್ಷ್ಮಣ, ಶತ್ರುಘ್ನರಿಬ್ಬರು ಕೈಕೇಯಿಯ ಮಕ್ಕಳು, ಸುಮಿತ್ರೆಯ ಮಕ್ಕಳು ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ. ಭರತ ಕೈಕೇಯಿಯ ಮಗ. ಆದರೆ ಆನಂದ ರಾಮಾಯಣ ಹೇಳುವಂತೆ ಭರತ, ಶತ್ರುಘ್ನರಿಬ್ಬರು ಕೈಕೇಯಿಯ ಮಕ್ಕಳು. ಹೀಗೆಲ್ಲ ಸ್ವಲ್ಪ ವ್ಯತ್ಯಾಸ ಇದೆ. ಹೆಸರು ಹೇಳುವಾಗ ಸ್ವಲ್ಪ ಏನಾದ್ರು ಪ್ರಮಾದ ಆಗಿರ್ಬೋದು, ಅಂತೂ ಅಲ್ಲಿ ವ್ಯತ್ಯಾಸ ಇದೆ. ಅದನ್ನು ಗಮನಿಸಬೇಕು. ಆ ರಾಮನ ಅವತಾರ ಆದ ಬಳಿಕ ರಾಮನ ಕುಂಡಲಿ ಬಗ್ಗೆ ಹೇಳಿದ್ದಿದೆ. ರಾಮನ ಕುಂಡಲಿಯಲ್ಲಿ ಸೀತಾ ಪರಿತ್ಯಾಗ, ಆತನ ಒಟ್ಟಾರೆ ಆತನ ವ್ಯಕ್ತಿತ್ವ, ಆತನ ಗೃಹದಲ್ಲಿ 5-6 ಕುಂಡಲಿಗಳು ಉಚ್ಚ ಸ್ಥಾನದಲ್ಲಿದ್ದು, ಇಂಥದೆಲ್ಲ ಅಪರೂಪದ ವ್ಯಕ್ತಿತ್ವದ ಬಗ್ಗೆ ವರ್ಣನೆ ಅಲ್ಲಿದೆ. ಆನಂದ ರಾಮಾಯಣಕ್ಕನುಸಾರವಾಗಿ ರಾಮನ ಲೀಲೆಗಳ ಬಣ್ಣನೆ ಇದೆ. ಕೃಷ್ಣನ ಲೀಲೆಗಳನ್ನು ಭಾಗವತ, ಹರಿವಂಶ ಇತ್ಯಾದಿ ಎಲ್ಲ ವರ್ಣನೆ ಮಾಡಿದೆ. ಆದರೆ ವಾಲ್ಮೀಕಿ ರಾಮಾಯಣ ರಾಮನ ಲೀಲೆಯನ್ನು ವರ್ಣನೆ ಮಾಡಲಿಲ್ಲ. ಅದಕ್ಕಷ್ಟು ಅವಕಾಶ ಸಿಗಲಿಲ್ಲ ವಾಲ್ಮೀಕಿ ರಾಮಾಯಣದ ಕರ್ತೃವಿಗೆ. ಆನಂದ ರಾಮಾಯಣದ ಕರ್ತೃ ರಾಮನ ಬಾಲ್ಯ ಲೀಲೆಗಳನ್ನು ಕೂಡ ವರ್ಣನೆ ಮಾಡಿದ್ದಾನೆ. ಮುಂದೆ ವಿಶ್ವಾಮಿತ್ರ ಋಷಿಗಳು ಬಂದರು. ವಿಶ್ವಾಮಿತ್ರ ಋಷಿಗಳು ಬಂದು ಆ ದಶರಥನ ಮನವೊಲಿಸಿ ಆತನನ್ನು ಶಾಪದ ಮೂಲಕ ಬೆದರಿಸಿ ಆತನನ್ನು ಕರೆದುಕೊಂಡು ಹೋದರು. ದಶರಥ ಚಿಂತಾಗ್ರಸ್ತನಾಗಿದ್ದ. ಆದರೆ ವಸಿಷ್ಠಾದಿಗಳು ಆತನಿಗೆ ಸಮಾಧಾನ ಮಾಡಿದರು. ವಿಶ್ವಾಮಿತ್ರರು ಆತನಿಗೆ ಬಲ, ಅತಿಬಲ ಅನ್ನುವಂಥ 2 ಮಂತ್ರಗಳನ್ನು ಉಪದೇಶ ಮಾಡಿದರು. ಅದರ ಮೂಲಕ ರಾಮಲಕ್ಷ್ಮಣರು ಹಸಿವು ನೀರಡಿಕೆಗಳನ್ನು ಗೆದ್ದು ದೀರ್ಘಕಾಲ ಯುದ್ಧಾದಿಗಳನ್ನು ಮಾಡುವಂಥ, ಸಂಚಾರವನ್ನು ಮಾಡುವಂಥ ಶಕ್ತಿ ಉಳ್ಳವರಾಗಿದ್ದರು. ಅದು ಅತಿಬಲ. ಮುಂದೆ ತಾಟಕೆಯ ಸಂಹಾರವಾಯಿತು. ಕುಶನಾಭ ಅನ್ನುವ ಒಬ್ಬ ಚಕ್ರವರ್ತಿ, ಆತನ ಮಕ್ಕಳು ಕೆಲವರಿದ್ದು, ಒಂದು 50 ಜನನೇ ಎಷ್ಟು ಮಕ್ಕಳು, ಅವರು ವಾಯುವಿನ ಶಾಪಕ್ಕೊಳಗಾದರು ಅನ್ನುವಂಥ ಕಥೆ. ಶಾಪಕ್ಕೊಳಗಾದ ಮುಂದೇನಾಯಿತು ನನಗೆ ನೆನಪಿಲ್ಲ. ಮತ್ತು ಇಲ್ಲೇನು ಕಾಣಿಸ್ತಿದೆ ಅದನ್ನು ಹೇಳ್ತೇನೆ ಅಷ್ಟೇ. ಅಂತೂ ಅದರ ಕಥೆ ಅಲ್ಲಿ ವರ್ಣನೆ ಇದೆ. ಕಾರ್ತಿಕೇಯನ ಉತ್ಪತ್ತಿ ವಾಲ್ಮೀಕಿ ರಾಮಾಯಣಕ್ಕನುಸಾರವಾಗಿ, ಆನಂದ ರಾಮಾಯಣದಲ್ಲಿ ಬಂದಿಲ್ಲ. ಕಾರ್ತಿಕೇಯ ಷಣ್ಮುಖ ಹೇಗೆ ಹುಟ್ಟಿದ ಅಂತ ಅನ್ನೋದು ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿತ್ತು. ಅದರ ಕಥೆಯನ್ನು ನಾವು ಮುಂದೆ ಶ್ರವಣ ಮಾಡಿದ್ವಿ. ಅದಾದ ಬಳಿಕ ಸಗರನ ಯಜ್ಞ, ಇದೇ ಇಕ್ಷ್ವಾಕುವಂಶದ ಮೂಲ ಪುರುಷ ಒಬ್ಬ ಸಗರ ಅಂತ, ಆತ ಯಜ್ಞ ಮಾಡಿದ್ದು, ಆ ಯಜ್ಞದಲ್ಲಿ ನಡೆದ ಘಟನೆಗಳು ಅದನ್ನು ಕೂಡ ವಾಲ್ಮೀಕಿ ರಾಮಾಯಣದಲ್ಲಿ ಬಂದಿದೆ. ಆನಂದ ರಾಮಾಯಣದಲ್ಲಿ ಅದು ಬಂದಿಲ್ಲ. ಮುಂದೆ ಅಮೃತ ಪ್ರಾಪ್ತಿ, ಗರುಡ ಅಮೃತವನ್ನು ಪಡೆದುಕೊಂಡು ಬಂದದ್ದು, ಅದನ್ನು ತನ್ನ ತಾಯಿಯ ದಾಸ್ಯ ವಿಮೋಚನೆಗಾಗಿ ಬಳಸಿದ್ದು, ಅದೆಲ್ಲ ಕೂಡ ಅಲ್ಲಿ ವರ್ಣನೆ ಇದೆ. ಮುಂದೆ ಅಹಲ್ಯೆಯ ಉದ್ಧಾರದ ವರ್ಣನೆ ಇದೆ. ಆನಂದ ರಾಮಾಯಣದಲ್ಲಿ ಇದೆ, ವಾಲ್ಮೀಕಿ ರಾಮಾಯಣದಲ್ಲೂ ಕೂಡ ಅದರ ವರ್ಣನೆ ಇದೆ. ಬಹಳ ಹಿಂದೆನೇ ಹೇಳಿದ್ದೆ, ವಾಲ್ಮೀಕಿ ರಾಮಾಯಣ ಬಾಲಕಾಂಡದಿಂದ ಆರಂಭಿಸಿ ಯುದ್ಧಕಾಂಡ ತನಕ ಏನು 7 ಕಾಂಡಗಳಲ್ಲಿ ವರ್ಣನೆ ಮಾಡಿದೆ, ಅದನ್ನು ಆನಂದ ರಾಮಾಯಣ ಸಾರಕಾಂಡ ಅಂತ ಒಂದೇ ಕಾಂಡದಲ್ಲಿ ವರ್ಣನೆ ಮಾಡಿದೆ. ವಾಲ್ಮೀಕಿ ರಾಮಾಯಣ ಉತ್ತರಕಾಂಡದಲ್ಲಿ ಏನನ್ನು ವರ್ಣನೆ ಮಾಡಿದೆ, ಅದನ್ನು 7 ಕಾಂಡದಲ್ಲಿ ವಾಲ್ಮೀಕಿ ರಾಮಾಯಣ ವರ್ಣನೆ ಮಾಡಿದೆ. ಇದು ಅವೆರಡಕ್ಕೂ ಇರುವಂಥ ವ್ಯತ್ಯಾಸ.
ವಿಶ್ವಾಮಿತ್ರ ಅಹಲ್ಯೆ ಉದ್ಧಾರದ ಕಥೆ ಆದಮೇಲೆ ವಿಶ್ವಾಮಿತ್ರ ಮತ್ತು ವಸಿಷ್ಠರ ನಡುವೆ ಆದಂಥ ಕೋಲಾಹಲ, ಅದ್ರ ಬಗ್ಗೆ ಕೂಡ ನಾವು ಶ್ರವಣ ಮಾಡಿದ್ವಿ. ವಿಶ್ವಾಮಿತ್ರ ಕುಪಿತನಾಗಿ ಹೊಸ ಬ್ರಹ್ಮಾಂಡವನ್ನೇ ಸೃಷ್ಟಿ ಮಾಡ್ತೀನಿ ಅಂತ ಹೊರಟಿದ್ದು, ಮತ್ತೆ ತ್ರಿಶಂಕುವಿಗೆ ಸ್ವರ್ಗವನ್ನು ಕೊಡಿಸ್ತೀನಿ ಅಂತ ಹೊರಟಿದ್ದು, ಇದರೆಲ್ಲರ ವರ್ಣನೆ ಇದೆ. ವಿಶ್ವಾಮಿತ್ರ ಮೇನಕೆಗೆ ಮನಸ್ಸೋತಿದ್ದು, ಮುಂದೆ ಆತ ಬ್ರಹ್ಮರ್ಷಿಯಾಗಿದ್ದು, ಇದೆಲ್ಲದರ ವರ್ಣನೆ ಇದೆ. ಗಾಯತ್ರಿ ಮಂತ್ರವನ್ನು ಆತ ಕಂಡು ಹಿಡಿದಿದ್ದು, ಇದೆಲ್ಲದರ ವರ್ಣನೆ ಇದೆ. ಮುಂದೆ ವಾಲ್ಮೀಕಿ ರಾಮಾಯಣದಲ್ಲಿ ಕಥೆ ಬಂದಿಲ್ಲ, ಆನಂದ ರಾಮಾಯಣದಲ್ಲಿ ಬಂದಿತ್ತು. ಸೀತೆ ಪ್ರತಿಜ್ಞೆ ಮಾಡಿದ ಕಥೆ ಇದೆ. ಸೀತೆ ರಾಮನನ್ನು ನೋಡಿ ಇವರನ್ನೇ ಮದುವೆ ಆಗಬೇಕು ಅಂತ ಅವಳಿಗೆ ಅಪೇಕ್ಷೆ ಬಂತು. ಅವಳಿಗೆ ಅಪ್ಪ ನೋಡಿದ್ರೆ ದೊಡ್ಡ ಸ್ವಯಂವರ ಇಟ್ಬಿಟ್ಟಿದ್ದಾನೆ, ಅದು ಯಾವುದೋ ಶಿವಧನಸ್ಸು ಬೇರೆ. ಆ ಶಿವಧನಸ್ಸನ್ನು ಈ ಸುಕುಮಾರನ ಅಂತ ರಾಮ ಎತ್ತಿ ಹೆದೆ ಏರಿಸ್ತಾನೋ ಇಲ್ಲ ಅಂತ ಸೀತೆಗೆ ಆತಂಕ. ಅದಕ್ಕೆ ಅವಳು ತನ್ನ ಅಪ್ಪ ಎಂಥ ಮೂರ್ಖ ಅಂತ ಅಪ್ಪನನ್ನು ಬೈದ್ಲು. ಇದೆಲ್ಲ ಆನಂದ ರಾಮಾಯಣ. ಏನಾದರೂ ರಾಮನನ್ನು ಮದುವೆ ಆಗಲಿಕ್ಕೆ ಸಾಧ್ಯ ಆಗಲಿಲ್ಲ ಅಂತಾದರೆ ನಾನು ವಿಷ ಕುಡಿದೋ ನೇಣು ಹಾಕ್ಕೊಂಡು ಮೇಲಿಂದ ಹಾರಿಯೋ ಪ್ರಾಣ ಬಿಟ್ಟು ಬಿಡ್ತೀನಿ ಅಂತ ಅವಳು ಅಂದಿದ್ಲು. ಇದೆಲ್ಲ ಆನಂದ ರಾಮಾಯಣ. ಈ ಶಿವಧನಸ್ಸು ರಾಮನ ಕೈಯಲ್ಲಿ ಹಗುರವಾಗಿ ಪರಿಗಣಿಸಲಿ, ಅದಾದರೆ ನಾನು ರಾಮನನ್ನ ಮದುವೆ ಆದ ಬಳಿಕ ಮುಂದೊಂದು ಕಾಲಕ್ಕೆ 14 ವರ್ಷ ವನವಾಸ ಮಾಡ್ತೀನಿ ಅಂತ ಹರಕೆ ಹೊತ್ತಿದ್ಲು. ಹೀಗೆ ರಾಮನ ವನವಾಸದ ಬೀಜ ಅದು ಆನಂದ ರಾಮಾಯಣದಲ್ಲಿ ಮೊದಲೇ ಕಂಡು ಬಂದಿದೆ. ಅದು ಸೀತೆಯ ಪ್ರತಿಜ್ಞೆ. ಮುಂದೆ ಧನುರ್ಭಂಗ, ವಿವಾಹ, ಸೀತೆಯ ವಿವಾಹದ ವರ್ಣನೆ ಇದೆ. ಅದಾದ ಬಳಿಕ ಪರಶುರಾಮನ ಸೋಲು ಇತ್ಯಾದಿಗಳ ಪ್ರಸಂಗ ಇದೆ. ಮುಂದೆ ವೃಂದಾ ಶಾಪಾದಿ ಕಥನಂ ಚತುರ್ಥಂ ಮುಗ್ಗಲೇನ ಹಿ, ಇದು ಆನಂದ ರಾಮಾಯಣದಲ್ಲಿ. ವೃಂದಾದೇವಿ ಶಾಪ ವಿಷ್ಣುವಿಗೆ ಬಂದಿತ್ತು. ಬಲಿಷ್ಠನ ಅಂತ ರಾಕ್ಷಸ, ಅವನ ಹೆಸರು ನೆನಪಿಗೆ ಬರ್ತಿಲ್ಲ, ಜಲಂಧರ. ಆತನನ್ನು ಕೊಲ್ಲಬೇಕಾದ್ರೆ ಆತನ ಶಕ್ತಿಯ ಕಾರಣವಾದಂಥ ಹೆಂಡತಿಯ ಪಾತಿವೃತ್ಯವನ್ನ ಭಂಗ ಮಾಡಿಸಬೇಕಾಗಿತ್ತು. ವಿಷ್ಣು ಭಂಗ ಮಾಡಿದ. ಅದರ ಮೂಲಕ ಆ ವೃಂದೆಯ ಶಾಪಕ್ಕಾತ ಒಳಗಾದ. ಹಾಗಾಗಿ ರಾಮನು ಕೂಡ ಸೀತೆಯನ್ನು ಪರಿತ್ಯಾಗ ಮಾಡಿ ಬಳಲಬೇಕಾಯಿತು ಅನ್ನೋದೆಲ್ಲ ಆನಂದ ರಾಮಾಯಣದಲ್ಲಿ ಒಂದು ಘಟನೆಗೆ ವಿಷಯಕ್ಕೆ ಬಂದಿತ್ತು. ದಶರಥನ ಪೂರ್ವಜನ್ಮ, ಕೈಕೇಯಿಯ ಪೂರ್ವಜನ್ಮ, ಇದು ಆನಂದ ರಾಮಾಯಣದಲ್ಲಿ ಬಂದಿತ್ತು. ವಾಲ್ಮೀಕಿ ರಾಮಾಯಣದಲ್ಲಿ ಆ ಕಥೆ ಬಂದಿರಲಿಲ್ಲ. ಧರ್ಮದತ್ತನೋ ಅಥವಾ ಧರ್ಮ ಮಿತ್ರನ ಏನೋ ಒಬ್ಬ ಬ್ರಾಹ್ಮಣ, ಕಲಹ ಅಂತ ಅವನ ಪತ್ನಿ, ಅವರಿಬ್ರು ಹೋದ ಜನ್ಮದಲ್ಲೂ ಕೂಡ ಜಗಳಾಡಿದ್ರು, ಮತ್ತೆ ದಶರಥ ಕೈಕೇಯಿಯಾಗಿ ಜನಿಸಿದ್ರು ಅಂತ ಆನಂದ ರಾಮಾಯಣ ಅದನ್ನು ಹೇಳಿತ್ತು. 2 ದಿವಸ ನಾವು ಆ ದಶರಥನ ಹಿನ್ನೆಲೆ ಏನಿತ್ತು ಅದನ್ನು ನಾವು ಶ್ರವಣ ಮಾಡಿದ್ವಿ. ಮುಂದೊಂದು ದಿವಸ ರಾಮನ ದಿನಚರಿ ಅದನ್ನು ಶ್ರವಣ ಮಾಡಿದ್ವಿ. ಕಾಡಿಗೆ ಹೋಗೋದಕ್ಕಿಂತ ಮೊದಲು ಆತ ಏನು ದಿನಚರಿಯನ್ನು ಮಾಡಿದ ಅದನ್ನೆಲ್ಲ ಅಲ್ಲಿ ನಾವು ಶ್ರವಣ ಮಾಡಿದ್ವಿ. 5ನೇ ಸರ್ಗದಲ್ಲೇ ಅದೆಲ್ಲ ಇದ್ದಿರಬೇಕು. ಗೃಹಸ್ಥಾಶ್ರಮ, ರಾಮನ ಗೃಹಸ್ಥಾಶ್ರಮದ ವೈಭವದ ವರ್ಣನೆ, ನಮ್ಮ ಗೃಹಸ್ಥಾಶ್ರಮದ ಕಷ್ಟ ಕೋಟಲೆಗಳು, ಇದನ್ನೆಲ್ಲ ಒಂದು ಬಾರಿ ನಾನು ಹೇಳಿದ್ದೆ. ಮುಂದೆ ಅಯೋಧ್ಯಾಕಾಂಡದ ವರ್ಣನೆ ಇದೆ. ಸಮಾಲೋಚನೆ ಅಂತ ಒಂದಿದೆ. ರಾಮ ಪಟ್ಟಾಭಿಷೇಕನಾಗ ಒಂದು ಸಂದರ್ಭ ಬಂದಿತ್ತು ವಾಲ್ಮೀಕಿ ರಾಮಾಯಣ ಮತ್ತು ಆನಂದ ರಾಮಾಯಣಕ್ಕೆ ಅನುಸಾರವಾಗಿ. ಆದರೆ ನಾರದ ಋಷಿಗಳು ರಾಮನ ಬಳಿಗೆ ಬಂದು, ನೀನು ಈ ಸಾಮ್ರಾಜ್ಯವನ್ನೆಲ್ಲ ಪರಿತ್ಯಾಗ ಮಾಡಿ ರಾವಣನ ಹತ್ಯೆಗಾಗಿ ವನವಾಸಕ್ಕೆ ಹೋಗಬೇಕು ಅಂತ ಅವನಿಗೆ ಹೇಳಿಕೊಟ್ರು. ಹೀಗೆ ರಾಮ ವನವಾಸಕ್ಕೆ ಹೋಗಬೇಕು ಅಂತ ಪೂರ್ವ ನಿಯೋಜಿತವಾದಂಥ ಕೃತ್ಯ ಆನಂದ ರಾಮಾಯಣಕ್ಕೆ ಅನುಸಾರವಾಗಿ. ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಹಾಗಲ್ಲ. ವಾಲ್ಮೀಕಿ ರಾಮಾಯಣಕ್ಕೆ ಅನುಸಾರವಾಗಿ ಅದು ಆಕಸ್ಮಿಕವಾಗಿ ನಡೆದಂಥ ಘಟನೆ. ಆನಂದ ರಾಮಾಯಣಕ್ಕೆ ಅನುಸಾರವಾಗಿ ವಸಿಷ್ಠರಿಗೆ, ಸೀತೆಗೆ, ರಾಮನಿಗೆ, ಲಕ್ಷ್ಮಣನಿಗೆ ಮತ್ತು ಪ್ರಜೆಗಳಿಗೂ ಕೂಡ ಅದು ಗೊತ್ತಾಗಿತ್ತು. ಎಲ್ಲರೂ ಕೂಡ ಅರ್ಧ ಮನಸ್ಸಿನ ಒಪ್ಕೊಂಡೇ ಬಿಟ್ಟಿದ್ರು. ಇದು ಆನಂದ ರಾಮಾಯಣ. ಮುಂದೆ ರಾಮ ಉಪವಾಸ ಮಾಡಿಕೊಂಡು ಆ ವನವಾಸಕ್ಕೆ ಇತ್ಯಾದಿಗಳಿಗೆ ಆತ ಸಿದ್ಧನಾಗಿದ್ದ ವರ್ಣನೆ ಇದೆ. ಮಂಥರೆ ಕಥೆ ಇದೆ. ಕೈ ಕುಪಿತಳಾಗಿ ತನ್ನ 2 ವರಗಳನ್ನ ದಶರಥನಿಗೆ ನೆನಪು ಮಾಡಿಕೊಟ್ಟಿದ್ದು ಇದೆಲ್ಲ ಆನಂದ ರಾಮಾಯಣದ ಕಥೆ ಅಲ್ಲ, ಇದು ವಾಲ್ಮೀಕಿ ರಾಮಾಯಣದಲ್ಲಿ. ಆನಂದ ರಾಮಾಯಣದಲ್ಲಿ ಸಂಕ್ಷಿಪ್ತ, ವಾಲ್ಮೀಕಿ ರಾಮಾಯಣದಲ್ಲಿ ಅದು ವಿಸ್ತಾರವಾಗಿ ಬಂದಿದ್ದು. ಒಂದು ಬಾರಿ ನಮ್ಮ ಆತ್ಮೀಯ ವಿದ್ವಾಂಸರಂತ KP ವಾದರಾಜಾಚಾರ್ಯರು ಬಂದಿದ್ದು. ಅವರು ಕೂಡ ರಾಮಾಯಣದ ಮಹತ್ವ ಹೇಳಿದರು. ಅದು ಅಲ್ಲಿದೆ. ದಶರಥ ಸಂಕಟಪಟ್ಟ, ಆತ ರಾಮ ವನವಾಸಕ್ಕೆ ಹೋಗ್ತಾನೆ ಅಂತ ಅನ್ನೋದನ್ನು ಕೇಳಿ ಮೂರ್ಛಿತವಾಗಿ ಬಿದ್ದ ಅಂತ ಅನ್ನೋದನ್ನ ಅಲ್ಲಿ ನಾವು ಶ್ರವಣ ಮಾಡಿದ್ವಿ. ಮುಂದೆ ಸುಮಂತ್ರ ಬರ್ತಾನೆ. ಸುಮಂತ್ರ ಬಂದು ರಾಮನ ಬಳಿಗೆ ಬಂದು ಆ ರಾಮನನ್ನ ಪಟ್ಟಾಭಿಷೇಕಕ್ಕೆ ಸಿದ್ಧ ಮಾಡ್ತಾನೆ. ಇದೆಲ್ಲ ವಾಲ್ಮೀಕಿ ರಾಮಾಯಣ. ಆದರೆ
ರಾಮ ವನವಾಸಕ್ಕೆ ಹೋಗುವಂಥ ಪ್ರಸಂಗ ಬರ್ತದೆ. ಕೈ ಆ ರಾಮನಿಗೆ ಆಜ್ಞೆ ಮಾಡ್ತಾಳೆ. ಅದು ದಶರಥನಿಗೆ ಸಾಧ್ಯ ಆಗೋದಿಲ್ಲ, ವನವಾಸಕ್ಕೆ ಹೋಗು ಅಂತ ಹೇಳೋದು ದಶರಥನಿಗೆ ಸಾಧ್ಯ ಆಗೋದಿಲ್ಲ. ಆದರೆ ರಾಮ ಅದನ್ನು ತಾನಾಗಿಯೇ ಆ ಆಜ್ಞೆಯನ್ನು ಸ್ವೀಕಾರ ಮಾಡ್ತಾನೆ. ಲಕ್ಷ್ಮಣ ಕುಪಿತನಾಗಿ ಈ ದಶರಥನನ್ನ ಹತ್ಯೆ ಮಾಡಿಬಿಡೋಣ, ಇವನನ್ನ ಸೆರೆಯಲ್ಲಿಟ್ಟು ನಾವು ರಾಜ್ಯವನ್ನು ಸ್ವೀಕಾರ ಮಾಡೋಣ ಅಂತ ಹೇಳ್ತಾನೆ. ರಾಮ ಅದಕ್ಕೆ ಒಪ್ಪದೆ ನಾನು ವನವಾಸಕ್ಕೆ ಹೋಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಕೌಸಲ್ಯ ರಾಮನಿಗೆ ಸಮ್ಮತಿ ಕೊಡ್ತಾಳೆ. ಸೀತೆ ಅಳ್ತಾಳೆ. ಸೀತೆ ಹತ್ತು ನನ್ನನ್ನು ನೀನು ಕರ್ಕೊಂಡು ಹೋಗಬೇಕು ಅಂತಂತಾಳೆ. ರಾಮ ಅದಕ್ಕೆ ಒಪ್ಪೋದಿಲ್ಲ. ಅರಣ್ಯದಲ್ಲಿ ನಾನಾ ಥರದ ಕಷ್ಟ ಕೋಟನೆಗಳನ್ನು ನೀನು ಅನುಭವಿಸಬೇಕಾಗ್ತದೆ, ಅದಕ್ಕಾಗಿ ನಮ್ಮ ಜೊತೆಗೆ ಅರಣ್ಯಕ್ಕೆ ಬರಬೇಡ, ಇಲ್ಲೇ ಇದ್ದು ಅತ್ತೆ ಮಾವಂದಿರು ಸೇವೆ ಮಾಡ್ಕೊಂಡಿರುವಂತ ಹೇಳ್ತಾನೆ ಅವನು. ಅರಣ್ಯದಲ್ಲಿ ಬರುವಂಥ ಕಷ್ಟ ಕೋಟನೆಗಳಿಗೆ ಹೆದರಿ ನನ್ನನ್ನು ಇಲ್ಲೇ ಬಿಟ್ಟು ಹೋಗ್ತಿಯಲ್ಲ, ನೀನೆಂತ ಗಂಡಸು, ನಿನ್ನ ಗಂಡಸು ಅಂತ ತಿಳ್ಕೊಂಡು ನಮ್ಮ ಅಪ್ಪನ ಮದುವೆ ಮಾಡಿಕೊಟ್ಟೆ. ಸ್ತ್ರೀಯಂ ಪುರುಷ ವಿಗ್ರಹಂ, ನೀನು ಪುರುಷನ ಶರೀರ ಒಳಗಿರುವಂಥ ನೀನು ಸ್ತ್ರೀ ಅಂತ ಆಕೆ ಅವನನ್ನು ನಿಂದನೆ ಮಾಡಿದ್ಲು. ಅಂತೂ ರಾಮ ಕೊನೆಗೆ ಎಲ್ಲ ಮುಗಿದ ಮೇಲೆ ಆಕೆಯನ್ನ ವನವಾಸ ಕರ್ಕೊಂಡು ಹೋಗ್ಲಿಕ್ಕೆ ಒಪ್ಪಿದ ಅಂತನ್ನೋವರೆಗೆ ಆ ಹಿಂದಿನ ಕಥೆ ಉಪಸಂಹಾರ. ಅದನ್ನು ಇವತ್ತು ನಾವು ಶ್ರವಣ ಮಾಡಿದ್ದೇವೆ. ಮುಂದಿನ ಉಪಸಂಹಾರ ಏನಿದೆ ಅದನ್ನು ನಾಳೆ ದಿವಸ ಶ್ರವಣ ಮಾಡೋಣ.